ಎಲ್ಲರೂ ಕೂಡ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲ ಆ ಗ್ರಾಮ ಸಭೆಗಳಲ್ಲಿ ಏನೇನು ಕುಂದುಕೊರತೆಗಳು ಎಲ್ಲರೂ ಕೂಡ ಅರ್ಜಿ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಈಗಾಗಲೇ ಬೆಂಗಳೂರು ಕರ್ನಾಟಕ ರಾಜ್ಯದ ಅನೇಕ ಯೋಜನೆಗಳೆಲ್ಲ ಇಲ್ಲಿಗೆ ತೆಗೆದು ಬರಬೇಕು ಅನ್ನೋದು ತೀರ್ಮಾನ ಆಗಿದೆ ಮಾಡಿದ್ದೇನೆ. ನನ್ನ ಶಕ್ತಿ ಮೀರಿ ಸಂಪರ್ಕಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೀನಿ. ಕೇಳಿದೆ 5 ವರ್ಷದಿಂದ ಒಂದು ಸೈಟ್ ಹಂಚಿಲ್ಲಂತೆ, ಒಬ್ರಿಗೂ ಒಂದು ಜಮೀನು ಕೊಟ್ಟಿಲ್ಲಂತೆ, ರೋಡ್ ಆಗಿಲ್ಲ, ಇವೆಲ್ಲ ರೋಡ್ ಇಲ್ಲ. ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ಸ್ಪೆಷಲ್ ಗ್ರಾಂಟ್ ಕೂಡ ಒಂದು 150 ಕೋಟಿ ಈ ಕ್ಷೇತ್ರದ ಕೆಲವು ಅಭಿವೃದ್ಧಿಗೋಸ್ಕರ ಸ್ಪೆಷಲ್ ಆಗಿ ಮಂಜೂರು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ. ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಾಡ್ತೀನಿ. ಜೊತೆಗೆ ನಿಮ್ಗೆ ನಾನು ಹೇಳೋದಿಷ್ಟೇ, ಚನ್ನಪಟ್ಟಣ ಸುತ್ತಮುತ್ತಲು ಕನಿಷ್ಠ ಒಂದು 50 ಎಕರೆ, ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಮೇನ್ ರೋಡ್ ಇಲ್ಲೇ ಒಂದು ಕಡೆ ಭೂಮಿ ರಸ್ತೆ ಇದ್ರೆ ಸಾಕು, ಭೂಮಿಗೆ ಜಾಸ್ತಿ ಬೆಲೆ ಇಲ್ಲೇ ಒಂದು ಕಡೆ ಹುಡುಕಿ ಖರೀದಿ ಮಾಡಿಬಿಟ್ಟು ಸರ್ಕಾರದಿಂದನೇ ಖರೀದಿ ಮಾಡಿ ವಿಚಾರಿಸಿದೆ. ಸರ್ಕಾರದ ಭೂಮಿ ಯಾವುದು ಇಲ್ಲ, ಎಲ್ಲ 1 ಎಕರೆ ಇತ್ತು, ಅದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೊಟ್ಬಿಟ್ರಿ ಅಂತ ಹೇಳಿದ್ದಾರೆ. ನೀವು ಒಂದು 100 ಎಕರೆ ಹುಡುಕಿ, 50ರಿಂದ 100 ಎಕರೆ ಎಲ್ಲ ಹೊರದವ್ರಿಗೂ ಕೂಡ ಸಪರೇಟ್ ಆಗಿ ಒಂದು 4-5 ಹೊಸ ಚನ್ನಪಟ್ಟಣ ನಿರ್ಮಾಣ ಮಾಡಲಿಕ್ಕೆ ಕನಕಪುರದಲ್ಲಿ ಹೆಂಗೆ ನಾನು 100 ಎಕರೆ ಸೈಟ್ ಹಂಚಿದ್ದೀನಿ, ಅದೇ ರೀತಿ ಇಲ್ಲೂ ಕೂಡ ಹಂಚಲಿಕ್ಕೆ ನಾನು ಕಾರ್ಯಕ್ರಮ ರೂಪಿಸ್ತೀನಿ. ಜೊತೆಗೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಯಾರಾದ್ರೂ ಸೈಟ್ ಬೇಕು ಅಲ್ಲೇ ಜಮೀನನ್ನ ಖರೀದಿ ಮಾಡಿ ಅವ್ರಿಗೆ ಸೈಟು ಮನೆಗಳು ಕೊಡುವಂತ ಕಾರ್ಯಕ್ರಮ ರೂಪಿಸ್ತಾ ಇದ್ದೀನಿ. ಇನ್ ಕೆಲವು ಏನೇನೋ ಪ್ರೋಗ್ರಾಮ್ಸ್ ಇದೆ, ನಾನು ಸೋಮವಾರ ಬಂದು ಕೆಲವ್ರಿಗೆಲ್ಲ ನಾನು ಅದನ್ನು ತಿಳಿಸ್ತೇನೆ. ನಿಮ್ಗೆ ನಾನು ಏನು ಟೌನ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ಕೊಡೋರಿದ್ರೆ ಜಮೀನ ಖರೀದಿ ಮಾಡೋಣ, ಖರೀದಿ ಮಾಡಿ ಅವ್ರದ್ದು ಸೈಟ್ ಅನ್ನ ಹಂಚುವಂತ ಕೆಲಸ ಒಂದೇ ಸತಿ ಹಣ ಕೊಡೋ ರೀತಿಯಲ್ಲಿ ಸರ್ಕಾರದಿಂದ ಮಾಡ್ತೀನಿ. ದಾಖಲೆ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ಏನಾದ್ರು ತಮ್ದಿತ್ತು ಅದು ದಯವಿಟ್ಟು ನಾನು ಬಂದು ಭೇಟಿ ಮಾಡಿ, ಇಲ್ಲ ನಮ್ಮ ಪ್ಲಾನಿಂಗ್ ಅಥಾರಿಟಿ ಚೇರ್ಮನ್ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಪಟ್ಟಿ ಪಾಣಿ ಕೊಡಿ. ನಾನು ಸೈಟ್ ನ ವಿಸಿಟ್ ಮಾಡ್ತೀನಿ, ನಾನೇ ಬಂದು ಖುದ್ದಾಗಿ ನೋಡ್ತೀನಿ. ಸರಿ ಇತ್ತು ಅಂತಂದ್ರೆ ಚನ್ನಪಟ್ಟಣದಲ್ಲಿ ಯಾರಿಗೆ ಸೈಟ್ ಇಲ್ಲ ಬಡವರು ಅವ್ರಿಗೆಲ್ಲ ಸೈಟ್ ಕೊಡುವಂತ ಕೆಲಸವನ್ನ ಮಾಡೋಣ. ಅದಕ್ಕೆ ತಗೊಳ್ಳ ಮಾಡಬೇಕು. ಪ್ರತಿ ಸೈಟ್ ಅನ್ನು ಕನಕಪುರದಲ್ಲಿ ಏನ್ ಮಾಡಿದೆ ಅಂದ್ರೆ ಹೆಣ್ಮಕ್ಳ ಹೆಸರು ರಿಜಿಸ್ಟರ್ ಮಾಡ್ತೀವಿ, ಹೆಣ್ಮಕ್ಳ ಹೆಸರು ಮಾಡ್ತೀವಿ. ಯಾಕೆಂದ್ರೆ ಎಲ್ಲ ಮಾರ್ಕ್ ಬಿಡ್ತಾರೆ ಜನ್ಮಕ್ಳ, ಅವ್ರ ಹೆಸರು ರಿಜಿಸ್ಟರ್ ಮಾಡ್ತೀನಿ. ಇಲ್ಲೂ ಕೂಡ ಅದೇ ಕೆಲಸ ಮಾಡಬೇಕಾಗ್ತದೆ. ಯಾರ್ಯಾರು ಜಮೀನು ಇದ್ರೆ ದಯವಿಟ್ಟು ಕೊಡೋದಿದ್ರೆ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಯಾರಾದ್ರೂ ವ್ಯಾಪಾರ ಮಾಡಿ ಒಂದ್ ಟೈಮ್ ಎಲ್ಲ ಸೇರಿ ಕಾಸು ಕೊಟ್ಬಿಟ್ಟು ಸರ್ಕಾರದಿಂದ ಖರೀದಿ ಮಾಡುವಂತ ಕೆಲಸ ಮಾಡಿ ಆಶ್ರಯ ಸೈಟ್ ಅನ್ನ ಹಂಚಿ ಹೊಸ ಚನ್ನಪಟ್ಟಣ ನಿರ್ಮಾಣ ಮಾಡುವಂತ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಾದರಿ